ಎಲ್ಲ ಮಹನೀಯರೇ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾಗಿದ್ದ ಎಲ್ಲ ಮಹನೀಯರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಾರ್ಷಿಕ ಕಾರ್ಯಕ್ರಮ ವಿಶೇಷ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಕೆಲಸಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ರಾಷ್ಟ್ರೀಯ ಸೇವೆ ಯೋಜನೆಯಲ್ಲಿ ತೊಡಗಿಕೊಳ್ಳುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕೆಲಸಗಳನ್ನು ಕೈಂಕರ್ಯಗಳನ್ನು ಮಾಡಬೇಕೆಂದರೆ ಅದು ಶಾಶ್ವತವಾದಂಥ ಕೆಲಸ ಆಗಬೇಕು, ಜನರು ನೆನಪಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ನೀವು ಯಾವುದೇ ಕಾರ್ಯಕ್ರಮ ಮಾಡಿ, ಯಾವುದೇ ಕೆಲಸವನ್ನು ಮಾಡಿ, ಆ ಕೆಲಸ ನಿಮ್ಮ ಮನಸ್ಸಿನಿಂದ ಆಗಬೇಕು, ಹೃದಯದಿಂದ ಆಗಬೇಕು, ಅಂದಾಗ ಮಾತ್ರ ಸಮಾಜಮುಖಿಯಾದಂಥ ಕೆಲಸ ಆಗುತ್ತೆ ಎನ್ನುವಂಥದ್ದು. ಕಾಟಾಚಾರಕ್ಕೆ ಯಾವುದನ್ನು ಮಾಡಲಾರದೆ ಅವನನ್ನು ತೆರೆದ ಮನಸ್ಸಿನಿಂದ, ತೆರೆದ ಹೃದಯದಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದಾಗ ಜೀವನದಲ್ಲಿ ನಾವು ಯೋಗ್ಯರಾಗುತ್ತೇವೆ ಅಥವಾ ಸಮಾಜಮುಖಿಯಾದಂಥ ಪ್ರಜೆಗಳಾಗುತ್ತೇವೆ ಮತ್ತು ಅದರ ಜೊತೆಗೆ ನಾಗರಿಕರಾಗುತ್ತೇವೆ ಎನ್ನುವಂಥದ್ದು. ಪ್ರಜೆಗಳಾಗುವುದು, ಅದರ ಜೊತೆಗೆ ಉತ್ತಮ ನಾಗರಿಕರಾಗುವಂಥದ್ದು ಮುಖ್ಯ. ಈ ದೇಶಕ್ಕೆ ನಾವು ಆ ರೀತಿಯಾದಂಥ ನಾಗರಿಕ ಪ್ರಜ್ಞೆಯನ್ನು ಒಳಗೊಂಡಿರುವಂಥ ನಾಗರಿಕ ಪ್ರಜ್ಞೆಯೊಂದಿಗೆ ಮಾಡುವಂಥ ಕಡೆಗೆ ನಾವು ಹೆಜ್ಜೆಯನ್ನು ಇಡೋಣ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಜೀವನದಲ್ಲಿ ನಮಗೆ ವಿದ್ಯಾರ್ಥಿಗಳಾದಂಥವ್ರು ಯಾರೇ ಇರಲಿ, ಶಿಸ್ತು ಅನ್ನೋದು ಭಾಳ ಮುಖ್ಯ, ಸಮಯ ಪ್ರಜ್ಞೆ ಅನ್ನೋದು ಭಾಳ ಮುಖ್ಯ. ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಸಣ್ಣ ಘಟನೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆ ಶಿಸ್ತಿನಲ್ಲಿ ಮತ್ತು ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯಲ್ಲಿ ನಮ್ಮ ರಾಜ್ಯದವರು ಒಬ್ಬರಿದ್ದು, ಅವರು ದಿವಾನರಾಗಿದ್ದರು. ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ತಮ್ಮ ದಿವಾನ ಎಂಥ ಪದ್ಧತಿ, ಎಂಥ ಪರಂಪರೆ ಅಂದರೆ, ರಾಜ್ಯದಲ್ಲಿ SSLC ಪ್ರಥಮ ರ್ಯಾಂಕಿಗೆ ಬಂದಿದೆ ಬರ್ತಾ ಇದೆಯೋ ಆ ಮಗುವಿಗೆ ಹಣದ ರೂಪದಲ್ಲಿ ಒಂದಿಷ್ಟು ಹಣ ಮತ್ತು ತಮ್ಮ ಜೊತೆಗೆ ಸಹಭೋಜನವನ್ನು ಏರ್ಪಾಡು ಮಾಡಿಕೊಳ್ತಾ ಇದ್ರು. ಪ್ರತಿ ಸಲ ಹಾಗೆ ಮಾಡ್ತಾ ಇದ್ರು, ಪ್ರತಿ ವರ್ಷನೂ ಹಾಗೆ ಮಾಡ್ತಾ ಇದ್ರು. ಒಂದ್ಸಲ ಅವ್ರ ಸಂಬಂಧಿಕರಲ್ಲಿಯೇ ಒಂದು ಮಗು ರ್ಯಾಂಕ್ ಬಂತು. ಅವ್ರ ಸಂಬಂಧಿಕರಲ್ಲಿ ಆ ಮಗುವಿಗೆ ಆಮಂತ್ರಣ ಪತ್ರಿಕೆ ಹೋಯಿತು, ಆಹ್ವಾನ ಹೋಯಿತು, ನೀನು ಇಂಥ ದಿನ ಬರಬೇಕು ಮತ್ತು ನನ್ನ ಜೊತೆಗೆ ಸಹಭೋಜನ ಮಾಡಬೇಕು ಮತ್ತು ನಿನಗೆ ಒಂದಿಷ್ಟು ಪ್ರತಿ ವರ್ಷ ಕೊಡುವಂತೆ ಹಣವನ್ನು ಬಹುಮಾನ ರೂಪದಲ್ಲಿ ಕೊಡುತ್ತೀನಿ ಅಂತ ಹೇಳಿ ಆಹ್ವಾನ ಹೋಯಿತು. ಅವರು ಹೇಳಿದರು, ಸಮಯ 8 ಗಂಟೆ ಸಾಯಂಕಾಲ, ಸಮಯ 8 ಗಂಟೆ ಸಾಯಂಕಾಲ. ಖುಷಿಯಿಂದ ಜಿಗದಾಟ ಶುರು ಮಾಡಿದ. ಯಾರು? ವಿದ್ಯಾರ್ಥಿ. ಯಾಕಂದರೆ ದಿವಾನರ ಜೊತೆ ನಾನು ಸಹಭೋಜನವನ್ನು ಮಾಡುತ್ತೀನಿ ಅನ್ನುವಂಥ ಒಂದು ಸಂಭ್ರಮ ಮತ್ತು ಸಡಗರ ಮತ್ತು ಉತ್ಸಾಹ ತುಂಬ ಜಿಗದಾಡಿದ. ಮನೆಯವರು ಎಲ್ಲರಿಗೂ ಹೇಳಿದ. ಆ ದಿನ ಬಂತು. ಆ ದಿನ ಬಂದ ನಂತರ ವಿಶ್ವೇಶ್ವರಯ್ಯನವರು ತಮ್ಮ ಅಡುಗೆ ಭಟ್ಟ ಯಾರಿದ್ರು ಅವರಿಗೆಲ್ಲರಿಗೂ ತುಂಬ ಚೆನ್ನಾಗಿರುವಂಥ ಸಿಹಿ ಪದಾರ್ಥಗಳನ್ನು, ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದರು. ಅವರೆಲ್ಲರೂ ಮಾಡಿದರು. ಮಾಡಿದ ನಂತರ ಅವರು 8 ಗಂಟೆವರೆಗೆ ಕಾಯ್ದರು. ಆ ವಿದ್ಯಾರ್ಥಿ ಬರುತ್ತಾನೆ ಅಂತೇಳಿ ಕಾಯ್ದರು. 8 ಗಂಟೆ ಟೈಮ್ ಕೊಟ್ಟಿದ್ದರು. 8 ಗಂಟೆ ಕಾಯ್ದರು. ಒಂದು ನಿಮಿಷ ನೋಡಿದ್ರೆ 8 ಗಂಟೆ, ಈಗ 1 ನಿಮಿಷ ಆಯಿತು. ಆ ವಿದ್ಯಾರ್ಥಿ ಬರಲಿಲ್ಲ. ಅದರ ಜೊತೆಗೆ ಇನ್ನೊಂದು ನಿಮಿಷ ಆದರೂ ಆ ವಿದ್ಯಾರ್ಥಿ ಇನ್ನೂ ಬರಲಿಲ್ಲ. ಅವರ ಕೊಠಡಿಯಿಂದ ನೇರವಾಗಿ ವಿಶ್ವೇಶ್ವರಯ್ಯನವರು ಭೋಜನ ಸಾಗಿದರು. ಹೋದ ನಂತರ ಆ ಭಟ್ಟನಿಗೆ ಹೇಳಿದರು, ಅಡಿಗೆಯನ್ನು ಬಡಿಸು. ಆ ಭಟ್ಟ, ಬುದ್ಧಿ ವಿದ್ಯಾರ್ಥಿಗೆ ಬರಲಿಕ್ಕೆ ಹೇಳಿದಿರಿ ನೀವು ಅಂತೇಳಿ. ಇಲ್ಲ, ನಾನು 8 ಗಂಟೆ ಸಮಯ ಕೊಟ್ಟಿದ್ದೆ ಅದನ್ನು, ಮತ್ತು 8 ಗಂಟೆ 2 ನಿಮಿಷ ಕಾಡಿ ನಾನು. ಈಗ ನನಗೆ ಊಟಕ್ಕೆ ಬಡಿಸು, ಅವನು ಬಂದ ನಂತರ ನೋಡೋಣ. ಬಡಿಸಿದ ಭಟ್ಟ. ಅವರು ಊಟ ಮಾಡಿದರು. ವಿಶ್ವೇಶ್ವರಯ್ಯನವರು ಊಟ ಮಾಡಿದ ನಂತರ ಕೈಯನ್ನು ತಳ್ಕೊಂಡು ಇನ್ನೇನು ಹೊರಗಡೆ ಹೋಗ್ಬೇಕಂತೇಳಿ ವಿಶ್ವೇಶ್ವರಯ್ಯನವರು ತಮ್ಮ ಕೊಠಡಿಗೆ ಹೋಗ್ಬೇಕನ್ನುವಾಗ ಆ ವಿದ್ಯಾರ್ಥಿಗಳು, ಅವನಿಗೆ ಅರ್ಥ ಆಯ್ತು, ವಿದ್ಯಾರ್ಥಿ ನಾನು ತಡ ಮಾಡಿ ಬಂದಿದ್ದೀನಿ ಅಂತೇಳಿ.
ಮುಂದೆ ವಿಶೇಷನವರು ಒಂದೇ ಮಾತು ಹೇಳಿದ್ರು, ನೀನು ಊಟ ಮಾಡೋದು, ಊಟ ಮಾಡಿ ನೀನು ಹೋಗುವಾಗ ನನ್ನನ್ನು ಕಂಡು ಹೋಗು ಅಂತ ಹೇಳಿದ್ರು. ಊಟ ಮಾಡಿದ ಅನಿಸ್ತಾ ಅಳಕ್ತಾ ಥರ ಹೇಳಿದ್ರು. ಊಟ ಮಾಡಿದ ನಂತರ ವಿಶ್ವೇಶ್ವರ ಕೊಠಡಿಗೆ ಹೋಗಿ ಆ ವಿದ್ಯಾರ್ಥಿ ಅವರನ್ನು ಕಂಡು ಏನಾದರೂ ಹೇಳ್ತಾರಂತೇಳಿ ಹಿಂದೆ ಹೊರಗಡೆ ಅವರು ಏನೂ ಮಾತನಾಡಿದ್ದಾರೆ. ಒಂದು ಪಾಕೆಟ್ ಕೊಟ್ಟರು, ಇದರಲ್ಲಿ ಹಣ ಎಷ್ಟು, ಯಾಕಂದರೆ ಬಹುಮಾನ ರೂಪದಲ್ಲಿ ಪ್ರತಿ ವರ್ಷ ಕೊಡ್ತಾ ಇದ್ರು. ಈ ಹಣ ಎಣಿಸಿಕೊಟ್ರು, 75 ರೂಪಾಯಿ. ಆಗಿನ ಕಾಲದಲ್ಲಿ 75 ರೂಪಾಯಿ ಅವರಲ್ಲಿ ಬರೀತಾರೆ. ಈಗಿನ ಲೆಕ್ಕಾಚಾರಕ್ಕೆ ಸುಮಾರು 5 ರಿಂದ 6 ತೊಲೆ ಬಂಗಾರ ಬರುತ್ತೆ ಅಂತ ಹೇಳಬೇಕು. ಈಗ ಸದ್ದ ಆಗಿನ 70 ರೂಪಾಯಿ 5 ರಿಂದ 6 ತೊಲೆ ಬಂಗಾರ ಬರುತ್ತೆ ಎಣಿಸ್ಕೊಂಡ ಊಟ 75 ರೂಪಾಯಿ ಅಂತ ಹೇಳಿದ. ನಾನು ನಿನಗೆ ಕೊಡಬೇಕಾದಂಥ 100 ರೂಪಾಯಿ ನಾನು ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಕೊಡ್ತಾ ಇದ್ದೀನಿ, 100 ರೂಪಾಯಿ ಕೊಡ್ತಾ ಇದ್ದೀನಿ, ನಿನಗೆ 75 ರೂಪಾಯಿ ಕೊಡ್ತೀನಿ. ಯಾಕೆ ಅಂದರೆ ನೀನು ನನ್ನ ಸಮಯವನ್ನು ಹಾಳು ಮಾಡಿದೆ, ನನ್ನನ್ನು ಕಾಯುವಂತೆ ಮಾಡಿದೆ, ನಿನಗೆ ಸಮಯ ಪ್ರಜ್ಞೆ ಇಲ್ಲ, ಶಿಸ್ತು ಇಲ್ಲ, ಅದಕ್ಕಾಗಿ ನಿನಗೆ 25 ರೂಪಾಯಿಗಳನ್ನು ವರ್ಗಾವಣೆ ಮಾಡಿ ಕೊಡ್ತೀನಿ. ಮುಂದಿನ ಜೀವನದಲ್ಲಿ ನೀನು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಮತ್ತು ಶಿಸ್ತನ್ನು ಬೆಳೆಸ್ಕೋಬೇಕು. ನಿಗದಿತವಾದಂಥ ಸಮಯಕ್ಕೆ ನೀನು ಹೋಗಬೇಕು, ಇನ್ನೊಬ್ಬರನ್ನು ಕಾಯುವಂತೆ ಮಾಡಬಾರದು ಅಂತೇಳಿ ಪಾಠವನ್ನು